ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ರೂಪಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ನೋಡಿ ಮಳೆ ಇಷ್ಟು ಮಳೆ ಬರ್ತಿದೆ ನಮ್ಮ ಬೆಳಗಾವಲ್ಲಿ. ತುಂಬಾ ಮಳೆ ಇದೆ. ಕೂದಲು ತೊಳ್ಕೊಂಡ್ರೂ ಕೂಡ ಒಣಗ್ತಾ ಇಲ್ಲ ನೋಡಿ. ಹಸಿ ಹಾಗೆ ಇದೆ, ಬಿಟ್ಟಿದ್ದೀನಿ. ಈ ಚಳಿಗೆ ಇವತ್ತು ನೋಡಿ ಹೊರಗಡೆ ಮಳೆ ಇರೋದ್ರೆ ಒಳಗಡೆ ತುಂಬ ಥಂಡಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಹುರುಳಿಕಾಳು ಪಲ್ಯ ಹಾಗೆ ಹುರುಳಿಕಾಳು ಸಾರು, ಕಟ್ ಸಾರು ಮಾಡ್ತಾಯಿದ್ದೀನಿ. ಸೊ ಅದನ್ನು ತೋರಿಸ್ತಾ ಇದ್ದೀನಿ, ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸ್ನೇಹಿತರೆ, ಇಲ್ಲಿ ನೋಡಿ ಹುರುಳಿಕಾಳು ನೆನೆ ಹಾಕಿದ್ದೆ ರಾತ್ರಿನೇ. ಸೊ ಮೊಳಕೆ ಬರಿಸ್ತಿಲ್ಲ, ಇಲ್ಲಿ ಹುರುಳಿಕಾಳನ್ನ ಕುದಿಸ್ಬಿಟ್ಟು ಸಾಂಬಾರು ಹಾಗೆ ಪಲ್ಯ ತುಂಬಾ ಹೆಲ್ದಿ. ಹಾಗೆ ಈ ಮಳೆ ಥಂಡಿಗೆ ಏನಾದರೂ ಬಿಸಿ ಬಿಸಿ ನಾವು ಸೂಪು ಅದು ಇದೆಲ್ಲ ಮಾಡ್ಕೊಂಡು ಕುಡಿತೀವಲ್ಲ, ಇದು ಕೂಡ ಒಂದು ಹೀಟ್ಗೆ ಒಳ್ಳೆಯದು, ಬೆಚ್ಚಗಿರೋಕ್ಕೆ. ಸೊ ಅದಕ್ಕೆ ನೋಡಿ ಗೊತ್ತು ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಕುಕ್ಕರ್ ನೋಡಿ ಒಂದು 3 ವಿಸಿಲಾದರೂ ಆಗಬೇಕು. ಹುರುಳಿಕಾಳು ಬೇಗನೂ ಬೇಯೋಲ್ಲ. ಅಷ್ಟರಲ್ಲಿ ನೋಡಿ ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪದಾಗಿ 2 ಉಳ್ಳಾಗಡ್ಡಿ ದೊಡ್ಡದು, ಕರಿಬೇವು ಒಗ್ಗರಣೆಗೆ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಖಾರನ ಕುಟ್ಕೋಬೇಕು, ಹಸಿ ಖಾರನ. ಇದ್ರ ಜೊತೆಗೆ ಒಂದು 2 ಪೀಸಷ್ಟು ಇದ್ರ ಜೊತೆಗೆ ನೋಡಿ ಒಂದು 5ರಿಂದ 6 ಹೆಸರು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಷ್ಟು ಅಲ್ಲ, ಇಷ್ಟನ್ನು ಹಾಕಿ ಇದನ್ನು ರುಬ್ಕೋತೀನಿ ಇವಾಗ. ಸೊ ಬನ್ನಿ, ಮೊದಲು ಪಲ್ಯ ರೆಡಿ ಮಾಡಿಬಿಟ್ಟು ನಂತರ ಸಾಂಬಾರು ಮಾಡ್ಕೊಳ್ಳೋಣ. ಸಾಂಬಾರಿಗೆ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಸೊ ಹುಣಸೆ ಹಣ್ಣನ್ನು ಹಾಕಿ ಹುಂಚ್ಬಿಟ್ಟು ಹಿಂಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಮತ್ತು ಪಲ್ಯ. ಈ ಥರದ್ದು ರೊಟ್ಟಿ ಜೊತೆ ತಿಂದಾಗ ಸಕ್ಕತ್ ಟೇಸ್ಟ್ ಇರುತ್ತೆ. ಸೊ ನೋಡಿ, ಗೊತ್ತಿರ್ಬೋದು ಎಲ್ರಿಗೂ. ನೋಡಿ ಹುರುಳಿಕಾಳು ಬೆಂದಿದೆ. ಸೊ ಒಂದು 3 ವಿಸಿಲ್ ಮಾಡಿಸಿದ್ದೀನಿ. ಇವಾಗ ನೋಡಿ ಇದ್ರ ಕಟ್ನೆಲ್ಲ ಬಸ್ಕೋಬೇಕು. ಸೊ ಕಟ್ನ ಸೊ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಖಾರ ರುಚಿ ನೋಡ್ಕೊಂಡು ಹಾಕೋರಿ. ಟೇಸ್ಟಿ ಅನಿಸುತ್ತೆ. ನಾನೀಗ 3 ಸ್ಪೂನರು ಖಾರನ ಸೇರಿಸ್ಕೊಂಡಿದ್ದೀನಿ. ಅದು ಕಲರ್ ಗ್ರೀನ್ ಹಾಕಾಗಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೆ ರುಬ್ಬೇಕಾದ್ರೆ, ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಒಗ್ಗರಣೆ ಆಯಿತು. ಇವಾಗ ಕಾಳನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಾಳನ್ನ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಸ್ವಲ್ಪ ಮಸಿದು ಬಿಟ್ಟು ಸಾಂಬಾರಿಗೂ ಹಾಕಬೇಕು, ಚೆನ್ನಾಗಿರುತ್ತೆ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇವಾಗ ನೋಡಿ ಜಸ್ಟ್ ನೀರನ್ನು ಚಿಮುಕಿಸ್ಕೊಳ್ತಾ ಇದ್ದೇನೆ ನೋಡಿ, ಹಾಕ್ತಾ ಇಲ್ಲ. ಸೊ ಇದೊಂದು 2 ನಿಮಿಷ ಬೇಯಿಸಿದ್ರೆ, ಮುಚ್ಚಿ ಬೇಯಿಸಿದ್ರೆ ಆಯಿತು. ಸಾಂಬಾರಿಗೆ ನೋಡಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಇದಕ್ಕೆ ನೋಡಿ ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಸ್ವಲ್ಪ ಉಳ್ಳಾಗಡ್ಡಿ. ಇದಕ್ಕೆ ನೋಡಿ ಅರಿಶಿನ,
ಅರದು ಖಾರದ ಪೌಡ್ರು, ಒಂದು ಮಸಾಲೆ ಖಾರ ಇದು. ಸೊ ನೋಡಿ, ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಸೊ 2 ದಿನದವರೆಗೆ ಇಟ್ಟರು ಎಲ್ಲರೂ ತಿಂತಾರೆ. ಇವಾಗ ನೋಡಿ, ಇದಕ್ಕೆ ಈ ಮಸ್ದಿರುವಂತಹ ಹುರುಳಿಕಾಳನ್ನು ಸ್ವಲ್ಪ ಚಮಚದಿಂದ ಹಿಂಗೆ ಮಾಡಿದ್ರೆ ಸಾಕು, ಅದು ಅಲ್ಲೇ ಇದಾಗಿರುತ್ತೆ. ಅವಳು ಚೌಳು ಅಂತಾರಲ್ಲ ಆ ಥರ ಇದನ್ನು ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಸಾಂಬಾರು ಮಸಾಲೆ ಹಾಕ್ಕೋಬೋದು, ಬಟ್ ನಮಗೆ ಖಾರದಲ್ಲೇ ಮಸಾಲೆ ಇರೋದ್ರಿಂದ ನಾನೇನು ಎಕ್ಸ್ಟ್ರಾ ಮಸಾಲೆ ಇನ್ನೂ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ನೋಡಿ, ಇದಕ್ಕೆ ಕಟ್ಟು ಬಸ್ಕೊಂಡಿರ್ತೀವಲ್ಲ ಹುರುಳಿಕಾಳಿಂದ ಅದನ್ನು ಸೇರ್ತಾ ಇದ್ದೀನಿ ನೀರು. ಸೊ ಇವಾಗ ನೋಡಿ, ಇದು ಸ್ವಲ್ಪ ಕುದಿ ಬರಬೇಕು. ನೀರು ನಿಮಗೆ ಹೆಚ್ಚು ಕಮ್ಮಿ ನೋಡಿಕೊಂಡು ಸೇರಿಸ್ಕೊಬೋದು. ನೋಡಿ, ನೀರು ಸೇರಿಸಿದ್ದೀನಿ. ಇದಕ್ಕೆ ನೋಡಿ, ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ದಪ್ಪ ಉಪ್ಪು ಬಳಸ್ತಾ ಇದ್ದೀನಿ ನಾನು. ಹಾಗೆ ನೋಡಿ, ಬೆಲ್ಲ ಸ್ವಲ್ಪ. ಇವಾಗ ನೋಡಿ, ಇದು ಕುದಿ ಬರಬೇಕು. ಅಷ್ಟರಲ್ಲಿ ಇದಕ್ಕೆ ನೋಡಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ನಲ್ಲ, ಸೊ ಅದನ್ನು ಕಿವುಚ್ಬಿಟ್ಟು ಹಾಕಿದ್ರೆ ಆಯಿತು. ನೋಡಿ, ಹುಣಸೆ ಹಣ್ಣನ್ನು ಕಿವುಚ್ಕೊಂಡಿದ್ದೀನಿ. ಒಂದು ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ. ಸೊ ಇವಾಗ ಇದನ್ನು ಒಂದು 2ರಿಂದ 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸೊ 1 ಕೊಬ್ಬರಿ ಪೌಡರ್, ನಾಲ್ಕು ಸ್ಪೂನ್ವರೆಗೂ ಸೇರಿಸಿದ್ದೀನಿ ನೋಡಿ. ಥಿಕ್ನೆಸ್ಸು ಬರುತ್ತೆ, ಚೆನ್ನಾಗೂ ಅನಿಸುತ್ತೆ. ಸಾಂಬಾರು ಕುದಿಬೇಕು. ಅಷ್ಟರಲ್ಲಿ ನೋಡಿ, ಈ ಕಡೆ ಪಲ್ಯ ನೋಡಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದೆ ನೋಡಿ. ಉಪ್ಪ ಖಾರ ನೀವು ನೋಡಿಕೊಂಡು ಮತ್ತೆ ಸೇರಿಸೋದಾದರೆ ಸೇರಿಸ್ಕೋಬೋದು. ಎಲ್ಲ ಕುದಿಸ್ಬಿಟ್ಟು ಕೊನೆಯದಾಗೆ ಒಗ್ಗರಣೆನೂ ಕೊಟ್ಕೊಳ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಈ ಥರ. ಸೊ ಇನ್ನೊಂದು 2 ನಿಮಿಷ ಮುಚ್ಚಿ ಕುದಿಸ್ಕೊಂಡು, ಸ್ವಲ್ಪ ನೊರೆ ಕಡಿಮೆ ಆದರೆ ಚೆನ್ನಾಗಿದೆ. ಸೊ ನೊರೆ ಕಡಿಮೆ ಆಯಿತು ನೋಡಿ ಸ್ನೇಹಿತರೆ, ಸಾಂಬಾರು ರೆಡಿ. ಸೊ ಬನ್ನಿ, ಊಟಕ್ಕೆ ಪ್ಲೇಟ್ ಮಾಡಿ ತೋರಿಸ್ತೀನಿ. ನೋಡಿ, ಬಿಸಿ ರೊಟ್ಟಿ, ಹುರುಳಿಕಾಳು ಪಲ್ಯ, ಸಾಂಬಾರು, ಬಿಸಿ ರೊಟ್ಟಿ, ಅನ್ನ, ಹಾಗೆ ಅದ್ರ ಜೊತೆಗೆ ನೋಡಿ ಮೂಲಂಗಿ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು. ತುಂಬಾ ಟೇಸ್ಟಿಯಾಗಿತ್ತು ಹುರುಳಿಕಾಳು.